ನಮಸ್ಕಾರ. ಅರ್ಲಿ ಮಾರ್ನಿಂಗೇ ಎದ್ದು ಅಮ್ಮನವ್ರನ್ನ ಈ ರೀತಿ ಸ್ಯಾರಿ ಡ್ರೇಪ್ ಮಾಡಿ ಹೂವಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ 3 ಎದ್ದಿದ್ದರಿಂದಾಗಿ ಇಷ್ಟೆಲ್ಲ ಕೆಲಸಗಳು ಮುಗೀತು. ಈಗ ಗಣಪತಿನೂ ಕೂಡ ಅರಿಶಿಣ ಗಣಪತಿ ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಈ ರೀತಿ ದೇವ್ರ ಫೋಟೋಗಳಿಗೆಲ್ಲ ರಾತ್ರಿಯೇ ಕುಂಕುಮ ಹಚ್ಚಿ ಇಟ್ಕೊಂಡಿದ್ದೆ. ಹೂಗಳನ್ನೆಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಅದಾದ ನಂತರ ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊಂಡ್ರೇ ಹಬ್ಬನ 6:30 ಒಳಗೆ ಮಾಡ್ಬೋದು ಅಂತ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 3:45 ಆಗೋಗಿತ್ತು. ಮತ್ತು ಹೊರಗಡೆ ಬಂದು ರಂಗೋಲಿ ಹಾಕ್ಕೊಂಡು ಈ ರೀತಿ ಎಲ್ಲ ಹೊರಗಡೆ ಎಲ್ಲ ರೆಡಿ ಮಾಡೋ ಅಷ್ಟರೊಳಗೆ 6 ಆಗೋಗಿತ್ತು. ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಈ ರೀತಿ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕ್ಕೊಂಡು ಮತ್ತು ಪ್ರಸಾದಗಳನ್ನೆಲ್ಲ ತಯಾರಿಸಿ ಎಲ್ಲ ರೆಡಿ ಮಾಡೋ ಅಷ್ಟರೊಳಗೆ 6:30 ಆಗೋಯಿತು. ಹೊರಗಡೆಯಿಂದ ಮನೆ ಈ ರೀತಿ ಕಾಣಿಸ್ತಾ ಇದೆ. ಮಕ್ಕಳು ಇದ್ದಿದ್ದರಿಂದಾಗಿ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಮನೆಯವರೇ ಪೂಜೆ ಮಾಡಿದರು. ಆನಂತರ ನಾನು ಪೂಜೆ ಮಾಡಿದೆ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಮತ್ತು ಅಡುಗೆ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿ ಆನಂತರ ಈ ರೀತಿ ಹೊರಗಡೆಯಿಂದ ನಮ್ಮನೆ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ದೈವಿಕ ಭಾವನೆಯಿಂದ ಕೂಡಿತ್ತು. ಹಬ್ಬ ಕೂಡ ಎಲ್ಲ ಚೆನ್ನಾಗಿ ಪ್ರಾರಂಭ ಆಯಿತು. ಈಗ ಇದಾದ ನಂತರ ಟೆಂಪಲ್ಗೆ ಅಮ್ಮನವರ ತಂಗಿಯಾದ ತ್ರಿಪುರ ಸುಂದರಿ ಅಮ್ಮನವರ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಕೂಡ ರೆಡಿ ಮಾಡಿ ಆನಂತರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ತುಳಸಿ ಕಟ್ಟೆ ಹತ್ರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಅಮ್ಮನವ್ರಿಗೂ ಕೂಡ ಈ ಥರ ಕಾಣಿಸ್ತಾ ಇದ್ರು. ಪ್ರಸಾದಗಳನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ 3 ಥರ ಮಾಡಿದ್ದೆ. ಆನಂತರ ಮಧ್ಯಾಹ್ನಕ್ಕೆ ಆನಂತರ ಸಂಜೆ ಎಲ್ಲ ಅಡುಗೆಗಳನ್ನ ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈಗ ಸಿಂಪಲ್ಲಾಗಿ ಒಂದು 3 ಥರದ ಪ್ರಸಾದಗಳನ್ನ ಇಟ್ಟಿದ್ದೆ. ಅರ್ಲಿ ಮಾರ್ನಿಂಗ್ಗೆ ತುಂಬಾ ಒಳ್ಳೆ ಮುಹೂರ್ತ ಇದ್ದಿದ್ದರಿಂದಾಗಿ ಬೇಗನೆ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆ ಶುಭ ಫಲ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಮುಗಿಸ್ಕೊಂಡಿದ್ವಿ. 2 ಸ್ಟೆಪ್ ಸ್ಯಾರಿ ಉಟ್ಸಿದ್ದೆ. ಆದರೆ 1 ಸ್ಟೆಪ್ಪೇ ಕಾಣಿಸ್ತಾ ಇತ್ತು. ಇನ್ನೊಂದು ಸ್ಟೆಪ್ ಈ ಥರ ಟೇಬಲ್ ಇಟ್ಟಿದ್ದರಿಂದಾಗಿ ಕಾಣಿಸ್ತಾನೆ ಇರಲಿಲ್ಲ. ಒಂದೇ ಸ್ಟೆಪ್ ಥರ ಇದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಬಾಗಿಲಿಗೆಲ್ಲ ಪೂಜೆ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬಂದರೆ ಒಂದು ಹಬ್ಬ ಕಂಪ್ಲೀಟ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ತಿಂಡಿ ಕೂಡ ಮುಗಿಸ್ಕೊಂಡು ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ. ಹಾಗೆ ದೇವ್ರ ಹತ್ರ ಇನ್ನೊಂದು ಸಲ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಆನಂತರ ಈಗ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೋತಾ ಇದ್ರು. ನಾನು ಈ ರೀತಿ ರೆಡಿಯಾಗಿದ್ದೆ. ದೇವಸ್ಥಾನ ಇಲ್ಲೇ ನಮಗೆ ಹತ್ತಿರ ಆಗಿದ್ದರಿಂದಾಗಿ ಬೈಕಲ್ಲಿ ಹೊರಡೋಣ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೊರಟ್ವಿ. ಈಗ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಕೂಡ ತುಂಬಾ ಫೇಮಸ್. ಇದು ಚಾಮುಂಡೇಶ್ವರಿ ಅಮ್ಮನವರ ತಂಗಿ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ನಾವು ಆಗಾಗ ಭೇಟಿ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಅಮ್ಮನವರ ದಿವಸ ಆಗಿದ್ದರಿಂದಾಗಿ ಅಮ್ಮನವರ ಅವತಾರ ಆಗಿರುವಂತಹ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ತುಂಬಾ ಒಳ್ಳೆಯದು ಅಂತ ಫ್ಯಾಮಿಲಿ ಸಮೇತ ಈಗ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಫ್ರಂಟ್ ಈ ರೀತಿ ಕಾಣಿಸುತ್ತೆ. ಈಗ ನಾನು ಪಾಪನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ವಿಕ್ ಅವರಪ್ಪನ ಜೊತೆ ಹೋಗ್ತಾ ಇದ್ದ. ಫ್ರಂಟಿಂದ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ.
ಈಗ ಚಂಡಿಕೇಶ್ವರಿ ಅಮ್ಮನವ್ರ ಹತ್ರ ಆಶೀರ್ವಾದ ತಗೊಂಡು ದೇವರ ದರ್ಶನ ಕೂಡ ಮುಗಿಸ್ಕೊಂಡ್ವಿ. ಅದಾದ ನಂತರ ಪಕ್ಕದಲ್ಲೇ ಇರುವ ಶಿವನ ದೇವಸ್ಥಾನ ಅಟ್ಯಾಚ್ ಆಗಿದೆ. ಆ ದೇವಸ್ಥಾನಕ್ಕೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆನಂತರ ಹೊರಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಕ್ಕಳ ಫೋಟೋ ಸ್ವಲ್ಪನೂ ತೆಕ್ಕೊಂಡು ಈಗ ಅಲ್ಲೇ ದೇವಸ್ಥಾನದಲ್ಲಿ ಇದ್ದಂತಹ ಕೋತಿಗಳೇನಿತ್ತು ಅದನ್ನು ನೋಡಿ ಮಕ್ಕಳು ತುಂಬಾ ಖುಷಿ ಪಡ್ತಾಯಿದ್ರು. ತನ್ವಿಕಾ ಅಂತೂ ಅದ್ರ ಜೊತೆ ಆಟ ಆಡ್ತೀನಿ, ಅದನ್ನು ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹಿಂದೆನೇ ಓಡಾಡ್ತಾಯಿದ್ಲು. ಅವರಪ್ಪ ಕೂಡ ಎತ್ಕೊಂಡು ಹೇಗೆ ಮಾತಾಡಿಸ್ತೀಯ ಅಂತ ಕೇಳಿಕೊಂಡು ಆಟ ಆಡಿಸ್ತಾಯಿದ್ರು. ಈಗ ಕೋತಿ ಹೋಯ್ತು ಅಂತ ಅಂದ್ಬಿಟ್ಟು ತನ್ವಿಕಾ ಹುಡ್ಕಾಡ್ತಾಯಿದ್ಲು. ಎಲ್ಲಿದೆ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ಅವರಪ್ಪ ಇಲ್ಲ ಬಾ ಹೋಗೋಣ ಆಮೇಲೆ ಬರುತ್ತೆ ಅದು ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಆನಂತರ ದೇವಸ್ಥಾನದಿಂದ ಈಗ ಮನೆ ಕಡೆಗೆ ಹೊರಟ್ವಿ. ತನ್ವಿಕಾ ನಮಗಿಂತ ಫಾಸ್ಟಾಗಿ ಮುಂದೆ ಹೋಗ್ತಿದ್ರಿಂದಾಗ ಅಲ್ಲೊಂದು ಅಂಕಲ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಅವಳು ಇಲ್ಲ ಮುಂದೆ ಹೋಗ್ತಾಯಿದ್ಲು. ಇದಾದ ನಂತರ ಸ್ವಲ್ಪ ಆಟ ಸಾಮಾನುಗಳನ್ನ ಮಕ್ಕಳು ನೋಡಿ ಅಲ್ಲೇ ನಿಂತ್ಕೊಂಡ್ರು. ಸರಿ ಅಂತ ನೋಡ್ತಾ ಇರಲಿ ಅಂತ ಅಂದ್ಬಿಟ್ಟು ಮನೆಗೆ ಬಾ ಅಂತ ಕರೆದಕ್ಕೆ ಇಲ್ಲ ನಾನು ಬರಲ್ಲ ಅಂತ ಇದ್ಲು. ಸರಿ ಅಂತ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆನಂತರ ಮನೆಗೆ ಕರ್ಕೊಬಂದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.